ನಮಸ್ಕಾರ ಎಲ್ಲರಿಗೂ. ಲವ್ ಅಟ್ರಾಕ್ಷನ್ ಸಿಂಬಲ್. ಸೊ ನಮ್ಮ ಜೊತೆಲೇ ಇರ್ತಾರೆ, ನಮ್ಮ ಜೊತೆಲೇ ಇದ್ದು ನಮ್ಮಿಂದ ದೂರ ಆಗಿರ್ತಾರೆ. ಕಾರಣ ಯಾವುದೇ ಇರಲಿ, ವ್ಯಕ್ತಿ ಯಾರೇ ಇರಲಿ, ಮೇಲ್ ಇರ್ಬೋದು ಅಥವಾ ಫೀಮೇಲ್ ಇರ್ಬೋದು. ಈ ಥರ ವ್ಯಕ್ತಿಗಳನ್ನ ನಮ್ಮೊಡನೆ ಅಥವಾ ನಮ್ಮ ಒಂದು ಆಕರ್ಷಣೆಯನ್ನು ನಾವು ಮಾಡ್ಕೊಳ್ಳೋದಕ್ಕೆ ಒಂದು ವಿಶೇಷವಾದಂತಹ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ಯಾರೇ ಮಧ್ಯವರ್ತಿ ಬೇಡ, ಅಲ್ಲಿ ಇಲ್ಲಿ ಹೋಗಿ ಖರ್ಚು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಹಾಗೆ ಇದ್ರ ಜೊತೆಗೆ ನಿಮ್ಗೆ ಹೆಂಗೆ ಹೇಳ್ತಾರಪ್ಪ ಅಂದರೆ, ಕೆಲವು ವ್ಯಕ್ತಿಗಳು ದೊಡ್ಡ ದೊಡ್ಡ ವೇಷಗಳು ಹಾಕ್ಕೊಂಡಿರ್ತಾರೆ. ವೇಷಗಳು ಹಾಕ್ಕೊಂಡು ನಿಮ್ಮ ಹೆಸರಿಗೆ ಪೂಜೆ ಮಾಡಿಸ್ತೀವಿ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೇಳಿ ನಿಮ್ಮನ್ನು ಕರೆದು ಸರಿಯಾಗಿ ನಾಮ ಹಾಕ್ತಿದ್ದಾರೆ. ಅವರು ಹಾಕೊಂಡಿರ್ತಾರೆ ನಾಮ, ನಿಮಗೂ ಹಾಕ್ತಾರೆ. ಈ ಥರ ಎಷ್ಟೋ ಜನ ವ್ಯಕ್ತಿಗಳು ಭಾಳ ನೊಂದಿದ್ದಾರೆ. ಸೊ ಅವರಿಗೆ ಈ ಒಂದು ವಿಡಿಯೋನ ನಾನು ಪ್ರೆಸೆಂಟೇಷನ್ ಕೊಡ್ತೀನಿ, ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಮಧ್ಯದಲ್ಲಿ ಒಂದು ಹೇಳ್ತಾರೆ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನೆಲ್ಲ ಹೇಳೋದು ಬಿಟ್ಟು ಕರೆಕ್ಟಾಗಿ ನಮ್ಮ ಪಬ್ಲಿಕ್ಸ್ಗೆ, ಅಂದರೆ ನಮ್ಮ ಜನಗಳಿಗೆ ಒಂದು ಉತ್ತಮವಾದಂಥ ಮಾರ್ಗನ ನಾವು ತೋರಿಸ್ಬೇಕು. ಯಾಕೆಂದರೆ ನೊಂದಿರ್ತಾರೆ ಆಲ್ರೆಡಿ. ಮತ್ತೆ ನಿಮ್ಮ ಹತ್ರ ಬಂದಾಗ ಅದು ಇನ್ನೊಂದು ರೀತಿ ನೊಂದು ನಿಮ್ಮನ್ನು ಶಾಪ ಹಾಕಿ ನಿಮ್ಮನ್ನು ಬೈಕೊಂಡು ಇವತ್ತೆಲ್ಲ ನಾವು ಹೋಗ್ತಾ ಇದ್ದಾರೆ ನಮ್ಮ ಜನ. ಸೊ ಒಬ್ಬ ಅಸ್ಟ್ರಾಲಜರ್ಸ್ ಇರ್ಬೋದು, ಒಬ್ಬ ಗುರು ಇರ್ಬೋದು, ಒಬ್ಬ ಜ್ಯೋತಿಷಿ ಇರ್ಬೋದು. ಜನಗಳು ನಿಮ್ಮನ್ನು ನೋಡೋದೇ ಒಂದು ರೀತಿ ದೈವ ಅನುಗ್ರಹದಿಂದ ಬಂದಿರೋಂಥ ಒಬ್ಬ ಗುರುಗಳು ಅಂಥೇಳಿ ನೋಡಿರ್ತಾರೆ. ಆದರೆ ನಾವು ಮಾಡೋದು ಇನ್ನೊಂದು ರೀತಿ ನಾವು ಮಾಡ್ತಾ ಇದ್ದೀವಿ. ಅವರ ವೀಕ್ನೆಸ್ನ ನಾವು ನೋಡ್ಕೊಂಡ್ಬಿಟ್ಟು ಮೈಂಡನ್ನ ಡೈವರ್ಟ್ ಮಾಡ್ತೀವಿ, ರೂಟನ್ನು ಚೇಂಜ್ ಮಾಡ್ತೀವಿ. ಅದರಲ್ಲೂ ಕೂಡ ದೇವ್ರನ್ನ ಮುಂದೆ ಇಟ್ಕೊಂಡು, ದೇವ್ರ ಮೇಲೆ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ಸೊ ಈ ಥರ ಇರುವಂಥ ಸಮಸ್ಯೆಗೆ ಯಾರ ಹತ್ರ ಹೋಗಿ ಖರ್ಚು ಮಾಡೋಂಥ ಅವಶ್ಯಕತೆನೇ ಇಲ್ಲ. ಅದರಲ್ಲೂ ಕೂಡ ಮಧ್ಯವರ್ತಿಗಳ ಹತ್ರ ಹೋಗಬೇಡಿ. ಗೊತ್ತಿದೆ ಅನಿಸುತ್ತೆ ನಿಮಗೆ ಮಧ್ಯವರ್ತಿಗಳು ಯಾರು ಅಂತ. ಏನಕ್ಕಪ್ಪ ಅಂತಂದರೆ, ಕರ್ತೃ ಮಾಡಿದ್ರೇ 100 ಫಲ. ಹಾಗೆ ಇವತ್ತು ಒಂದು ವಿಶೇಷವಾದಂಥ ಸಿಂಬಲ್ ಆಲ್ರೆಡಿ ನಾನು ಹೇಳಿದ್ದೀನಿ. ಆ ಸಿಂಬಲ್ ನಾನು ಆಲ್ರೆಡಿ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಇದನ್ನು ಪ್ರತಿದಿನ ಬೆಳಿಗ್ಗೆ ಲೆಫ್ಟ್ ಹ್ಯಾಂಡ್ ಪಾಮ್, ನಿಮ್ಮ ಎಡಗೈ ಹಸ್ತದಲ್ಲಿ ಫಸ್ಟ್ ರೆಡ್ ಕಲರ್ ಪೆನ್ ತೊಗೊಳ್ಳಿ. ಇದನ್ನು ಮೊದಲು ಟ್ರಯಾಂಗಲಲ್ಲಿ ಇದನ್ನು ಬರೆದುಬಿಟ್ಟು ಅದು ರಿವರ್ಸಲ್ಲಿ ಮತ್ತೆ ಅಪ್ಪಲ್ಲಿ ಮಾಡಿ ವಿ ಶೇಪ್. ಇದನ್ನು ಆಲ್ರೆಡಿ ನಾನು ಸ್ಕ್ರೀನಲ್ಲಿ ಹಾಕಿದ್ದೀನಿ. ಅದೇ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಭಾಳ ವಿಶೇಷವಾದಂಥ ಈ ಒಂದು ತಂತ್ರ. ಸರ್ವೇ ಜನಂ ಸುಖಿನೋ ಭವಂತು.